ಇವತ್ತು ನಮ್ಮ ಫ್ರೆಂಡ್ ಅವ್ರಿಗೆ ಹೋಗ್ಬೇಕಾದ್ರೆ ಉಲ್ಮೆದಾಗೆಲ್ಲ ಬೆಂಕಿ ಬಿದ್ದು ಜನ ಎಲ್ಲ ಬೆಂಕಿ ಕೆಡಿಸ್ತಾ ಇದ್ರು. ಪಾಪ ಅಲ್ಲಿ ಇದ್ದಿದ್ ರೈತರ ಮುಖ ನೋಡಕ್ಕೆ ಇತ್ತಿರಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಕಾಲೇಜ್ ಯೂನಿಫಾರ್ಮ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಬಂದ್ರೆ ಯಾವತ್ತು ನೋಡಿದಿರಂತ ದೃಶ್ಯನ ಇವತ್ತು ಕಣ್ ತುಂಬಾ ನೋಡ್ತಾ ಇದೀನಿ. ಏನು ಅಂದ್ರೆ ಲೇಡೀಸ್ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು KSRTC ಬಸ್ ಹತ್ತವ್ರೆ. ಸೀಟು ಗುದ್ದಾಡ ಈ ಕಾಲದಲ್ಲಿ ಈ ರೇಂಜ್ ಬಸ್ ಹತ್ತವ್ರೆ ಅಂದ್ರೆ ನನ್ಗೆ ಒಂದ್ ಸೆಕೆಂಡ್ ಆಶ್ಚರ್ಯ ಆಯ್ತು. ಆಮೇಲೆ ಗೊತ್ತಾಯ್ತು ಇದು ಗಾರ್ಮೆಂಟ್ಸ್ ಗಾಡಿ ಅಂತ. ಅದಕ್ಕೆ ಶಿಸ್ತಿನ ಸಿಪಾಯಿಗಳ ತರ ಬಸ್ ಹತ್ತವ್ರೆ. ಆಮೇಲೆ ಕಾಲೇಜ್ ಹೋಗಿ ಮಧ್ಯಾಹ್ನವರೆಗೂ ಇದ್ದಿದ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಮನೆಗೆ ಬಂದೆ. ನಮ್ ಫ್ರೆಂಡ್ ಅವ್ರ ಊರಲ್ಲಿ ಒಂದ್ ಸ್ವಲ್ಪ ಕೆಲಸ ಆಯ್ತು ಅಂದ್ಬಿಟ್ಟು ಅವ್ರ ಊರ್ಗ್ ಹೋಯ್ತಿದ್ದೆ. ಮದ್ದೂರ್ ಹತ್ರ ಇರೋ ರಾಜೇಗೌಡನ್ ದೊಡ್ಡಿಲಿ ಒಂದ್ ಗ್ರೂಪ್ ಪ್ರವೇಶ ನಡೀತಿತ್ತು. ಆ ಗ್ರೂಪ್ ಪ್ರವೇಶಕ್ಕೆ ಬಸಪ್ಪನ್ ಕರ್ಕ ಬರ್ಬೇಕಾದ್ರೆ ಪಟಾಕಿ ಹೊಡಿತಿದ್ರು. ಪಟಾಕಿ ಹೊಡಿತಾರಲ್ಲ ಅಂದ್ಬಿಟ್ಟು ಸೈಡ್ ನಿಂತಿದ್ದು. ಅದ್ರ ಕಿಡಿ ಹೋಗಿ ಕರೆಕ್ಟ್ ಆಗಿ ಉಲ್ಮೆದೆ ಮದ್ದಿಕ್ ಬೀಳ್ತು. ಅವಾಗ್ಲೇ ನೋಡಿ ಮೆದೆ ಎತ್ಕೊಳಕ್ ಸ್ಟಾರ್ಟ್ ಆಗಿದ್ದು. ಸ್ವಲ್ಪ ಹತ್ಕೊಂಡಿದಾಗ್ಲೇ ನೀರ್ ಹಾಕಿದ್ರೆ ಕೆಟ್ಟೋಗಿರೋದು. ಆದ್ರೆ ಆ ಗಾಬರಿಲಿ ಅಷ್ಟು ಬೇಗ ನೀರ್ ತರಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಅದಕ್ಕೆ ಮೇಲ್ಗಡೆ ಇದ್ದನ್ನ ಸ್ವಲ್ಪ ಸೈಡ್ ತಳ್ಳಿದ್ರೆ ಕೆಟ್ಟೋಗ್ಬೋದು ಅಂತ ತಳ್ಳೋದ್ರು. ಅದ್ ನೋಡಿದ್ರೆ ಇಡೀ ಮೆದೆಗೆ ಹಚ್ಚಿಸ್ಬಿಡ್ತು. ಪಾಪ ಜನಗಳ ಓಡಾಟ ಅಲ್ಲಿ ನಿಂತ್ಕೊಂಡು ಕೇಳಕ್ಕೆ ಆಯ್ತಿರಲ್ಲ. ಅಟ್ಲೀಸ್ಟ್ ಇರೋ ಮೇದನಾರು ಉಳಿಸ್ಕೊಳ್ಳೋದು ಅಂದ್ಬಿಟ್ಟು ನೀರ್ ಹಾಕ್ತಾನೆ ಇದ್ರು. ಎಷ್ಟ್ ನೀರ್ ಹಾಕಿದ್ರು ಬೆಂಕಿ ಉರಿಯೋದಂತೂ ನಿಲ್ಲೇ ಇಲ್ಲ. ಅದಾದೊಂದ್ ಅರ್ಧ ಗಂಟೆಗೆ ಫೈರ್ ಇಂಜಿನ್ ಬಂದು ಇರೋ ಬೆಂಕಿನೆಲ್ಲ ಕೆಡಿಸ್ತು. ಆಮೇಲೆ ನಮ್ ಚರಿತಂದು ಬರ್ತ್ಡೇ ಐತಿ ಇವತ್ತು. ಅವಳು ಕೇಕ್ ಕಟ್ ಮಾಡಿಸಿ ಈ ಬರ್ಡೇನ ಸೆಲೆಬ್ರೇಟ್ ಮಾಡಿ ಈ ವಿಡಿಯೋನ ಹೆಣ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.